ಏನು ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಪಕ್ಷವು ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಮಿತಿ ಮೀರಿದಂತಹ ಒಂದು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಇತ್ತೀಚೆಗೆ ನಾವು ನೋಡಿದ್ದೇವೆ, ಏನು ಬಿಜೆಪಿ ಪಕ್ಷದ ವತಿಯಿಂದ ನಮ್ಮ ರಾಜ್ಯದ ಅತ್ಯುನ್ನತವಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಬಹಳಷ್ಟು ಅವಹೇಳನಕಾರದ ಪೋಸ್ಟ್ ಅನ್ನು ಹಾಕಿದ್ದಾರೆ. ಸೊ ಇದರಿಂದ ನಾವು ಮಂಗಳೂರಿನಲ್ಲಿ NSY ವಿದ್ಯಾರ್ಥಿ ಸಂಘಟನೆ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕ ಇದರ ವತಿಯಿಂದ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಕರ್ನಾಟಕ ಹಾಗೂ ಬಿಜೆಪಿ ದಕ್ಷಿಣ ಕನ್ನಡ ಸಾಮಾಜಿಕ ಜಾಲತಾಣಗಳ ವಿರುದ್ಧ ಒಂದು ಪ್ರಕರಣ ದಾಖಲಿಸಿದ್ದೇವೆ. ಯಾರ್ಯಾರು ನಮ್ಮ ಕೋಮು ಸಮಸ್ಯೆಯನ್ನು ಹಾಳು ಮಾಡಲಿಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ನಾವು ಪೊಲೀಸರಲ್ಲಿ ಮನವಿ ಕೂಡ ಮಾಡ್ತೇವೆ, ಜೊತೆ ಸರ್ಕಾರ ಕೂಡ ಆಗ್ರಹವನ್ನು ಮಾಡ್ತೇವೆ. ಯಾವುದೇ ರೀತಿಯಂತಹ ಈ ಒಂದು ಕೋಮು ದಳ್ಳುಗಳಿಗೆ ಸಮಾಜದಲ್ಲಿ ಮತ್ತೊಮ್ಮೆ ಇದೆಲ್ಲ ಕೂಡ ಬರಬಾರ್ದು. ಸೊ ಹಾಗಾಗಿ ಬಿಜೆಪಿ ಕರ್ನಾಟಕ ಎಂಬ ಫೇಸ್ಬುಕ್ ಪೇಜ್ನಲ್ಲಿ ಹಾಗೂ ಬಿಜೆಪಿ ದಕ್ಷಿಣ ಕನ್ನಡ ಎಂಬ ಅಫಿಷಿಯಲ್ ಪೇಜ್ನಲ್ಲಿ ಇವತ್ತು ಈ ರೀತಿಯಾದ ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕ್ತಾ ಇದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳಷ್ಟು ಅವಹೇಳನಕಾರಿ ಮಾತನ್ನು ಆಡ್ತಾ ಇದ್ದಾರೆ. ಸೊ ಇದರಿಂದ ನಾವು ಇವತ್ತು ಇಂತಹ ಪೋಸ್ಟ್ಗಳನ್ನೆಲ್ಲ ಅವರು ಕೃಪಿತಗೊಳಿಸಬೇಕು, ಯಾವುದೇ ರೀತಿಯ ಇಂತಹದನ್ನು ಸರ್ಕ್ಯುಲೇಟ್ ಆಗಲಿಕ್ಕೆ ಬಿಡಬಾರ್ದು. ಸೊ ಹಾಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದೇವೆ. ನಾವು ಬಿಜೆಪಿ ಕರ್ನಾಟಕದ ಆಡ್ಮಿನ್ ಮೇಲೆ ಜೊತೆಗೆ ಬಿಜೆಪಿ ದಕ್ಷಿಣ ಕನ್ನಡ ಆಡ್ಮಿನ್ ಮೇಲೆ ಕೇಸ್ ಮಾಡಿದ್ದೇವೆ. ಆ ಪೋಸ್ಟ್ ಹಾಕಿದ್ದಾರೆ, 5 ಬಾರಿ ಆಜಾನ್ನ ವಿಷಯದಲ್ಲಿ ಹಾಕಿದ್ದಾರೆ, ಜೊತೆಗೆ ನಮ್ಮ ಗಣೇಶ ಚತುರ್ಥಿ ವಿಷಯದಲ್ಲಿ ಹಾಕಿದ್ದಾರೆ. ಈ ರೀತಿಯಾಗಿ ಭಿನ್ನ ಕೋಮಿನ ಸಮಾಜದ 2 ಜಾತಿಗಳ ನಡುವೆ ಒಂದು ಸಂಘರ್ಷವನ್ನು ಉಂಟು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಾವು ನಮ್ಮ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ, ಮುಂದಿನ ತಿಂಗಳು ದಸರಾ ಇದೆ, ಜೊತೆ ಈಗ ಗಣೇಶ ಚತುರ್ಥಿ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಕೂಡ ಈ ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ, ಇಲ್ಲ ಇಷ್ಟು ಒಳ್ಳೆ ಆಡಳಿತವನ್ನು ಸರ್ಕಾರ ನೀಡ್ತಾ ಇದೆ. ಸೊ ಇದು ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರು ಬೇಕಂತ ಹೇಳಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಜನರ 2 ಜಾತಿಗಳ ನಡುವೆ ಒಂದು ಸಂಘರ್ಷ ಉಂಟು ಮಾಡುವಂತಹ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ಬಿಡಬಾರ್ದು. ಇದನ್ನು ಯಾವುದೇ ರೀತಿಯಾಗಿ ಕೂಡ ನಾವು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಬಿಡಬಾರ್ದು. FIR ಆಗಿದೆ. ಬರ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಆಯುಕ್ತ ಸೂಚನೆಯ ಮೇರೆಗೆ ಒಂದು ಪ್ರಕರಣ ದಾಖಲಿಸಿಕೊಂಡು ದಕ್ಷಿಣ ಕನ್ನಡ ಬಿಜೆಪಿ ಜೊತೆಗೆ ಬಿಜೆಪಿ ಕರ್ನಾಟಕ ಇದರ ಅಫಿಷಿಯಲ್ ಪೇಜ್ನ ವಿರುದ್ಧ ಪ್ರಕರಣ ದಾಖಲಾಗಿದೆ.